ಅಮೀನಗಡ ಪಟ್ಟಣ ಪಂಚಾಯಿತಿ ಚುನಾವಣೆ ಬಿಜೆಪಿ ತೆಕ್ಕೆಗೆ. ಅಮೀನಗಡ ಪಟ್ಟಣದಲ್ಲಿ ಇಂದು ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ಜರುಗಿದೆ. ನೂತನ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾಗಿ ಶ್ರೀಮತಿ ಬೇಬಿ ಚೌಹಾಣ್, ಉಪಾಧ್ಯಕ್ಷರಾಗಿ ಉಮಾಶ್ರೀ ಹಣಗಿ ಆಯ್ಕೆಯಾಗಿದ್ದಾರೆ. ಭಾರತೀಯ ಜನತಾ ಪಕ್ಷದ ಮುಖಂಡರು, ಕಾರ್ಯಕರ್ತರು ಪಟಾಕಿ ಸಿಡಿಸಿ ವಿಜಯೋತ್ಸವ ಆಚರಿಸಿದರು. ಬಾಗಲಕೋಟೆ ಲೋಕಸಭಾ ಸದಸ್ಯರು ಆದ ಪಿಸಿ ಗದ್ದಿಗೌಡರು ನೂತನ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಶುಭಾಶಯ ಕೋರಿದ್ದಾರೆ. ಅಮೀನಗಡ ಪಟ್ಟಣದಲ್ಲಿ ನೂತನವಾಗಿ ಉಪಾಧ್ಯಕ್ಷರಾಗಿ ಆಯ್ಕೆಯಾದಂಥ ನಿಮ್ಮ ಹೆಸರು ಹೇಳಿ. ಉಮಾಶ್ರೀ ಶ್ರೀನಾಥ್ ಹಣಗಿ. ಈ ಅಮೀನಗಡದ ಪಟ್ಟಣದ ಅಭಿವೃದ್ಧಿಗಾಗಿ ನಾನು ಶ್ರಮ ವಹಿಸ್ತೀನಿ. ಇದು ನನಗೊಂದು ದೊಡ್ಡ ಅಪರೂಪದ ಒಂದು ಕ್ಷಣ ಆಗೈತಿ. ಎಂದೂ ನಮ್ಮ ವಾರ್ಡ್ನೊಳಗ ಅಧ್ಯಕ್ಷ ಉಪಾಧ್ಯಕ್ಷ ಸೀಟ್ ಆಗಿಲ್ಲ. ಈಗ ನಾವು 6ನೇ ವಾರ್ಡ್ನೊಳಗ ಇದೇ ಫಸ್ಟ್ ಟೈಮ್ ನಮ್ಗೆ ಉಪಾಧ್ಯಕ್ಷ ಸೀಟ್ ಸಿಕ್ಕಿದೆ. ನಾವು ಎಲ್ಲ ಕೆಲಸ ಮಾಡ್ಕೊಂಡು ಹೋಗ್ತೀವಂತ ನಾನು ಈ ಮೂಲಕ ಎಲ್ಲರಿಗೂ ತಿಳಿಸಕ್ಕೆ ಇಷ್ಟಪಡ್ತೀನಿ. ಈಗ 2 ವರ್ಷ ನೀವು ಸದಸ್ಯರಾಗಿ ಕೆಲಸ ಮಾಡಿರ ಆಲ್ರೆಡಿ. ಇಲ್ಲಿವರೆಗೂ ಆಡಳಿತ ಮಂಡಳಿ ಇದ್ದಿದ್ದಿಲ್ಲ. ಇನ್ನು 5 ವರ್ಷ ಮತ್ತೆ ಅವಕಾಶ ಸಿಕ್ಕಿದೆ. ಏನ್ ಯಾವ ತರ ಖುಷಿ ವ್ಯಕ್ತಪಡಿಸ್ತಾರೆ ಮೇಡಮ್? ಖುಷಿ ಅಂದ್ರೆ ತುಂಬಾನೇ ಖುಷಿ ಆಗ್ತದೆ. ಇದು ನಮ್ಮ ಸರ್ವ ಸದಸ್ಯರಿಂದ ಕೆಲಸ ಆಗಿದ್ದು. ನಮ್ಮ ಬಿಜೆಪಿ ಪಕ್ಷ ಅಂದ್ರೆ ಒಂದು ದೊಡ್ಡ MP-ಯರು ಮತ್ತೆ ನಮ್ಮ MLA-ರು ಎಲ್ಲರೂ ನಮ್ಗೆ ದೊಡ್ಡ ಸಪೋರ್ಟ್ ಅನ್ನ ಕೊಟ್ರು. ಇವರು ಈಗ ಎಂತ ಕಾಂಗ್ರೆಸ್ ಪಾರ್ಟಿ ಇದ್ರು ನಮ್ದೇ ಮೆಜಾರಿಟಿ ಬಂದು ನಮ್ದೇ ಆಗಿದ್ದು ಒಂದು ಹೆಮ್ಮೆ ತರುವಂತ ವಿಷಯ ಆಗಿದೆ. ಇದು ಈ ಸಂದರ್ಭದಲ್ಲಿ ಎಲ್ಲರಿಗೂ ಏನು ಅಭಿನಂದನೆ, ಯಾವ ತರ ಅಭಿನಂದನೆ ಹೇಳಕ್ಕೆ ಇಷ್ಟಪಡ್ತೀನಿ? ಈಗ ಎಲ್ಲರಿಗೂ ನನಗೆ ಈಗ ಅಲ್ಲಿ ಕೈ ಎತ್ತದಂತ ಎಲ್ಲ ಸರ್ವ ಸದಸ್ಯರಿಗೂ ನನ್ಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ರೀ. ಅವ್ರಿಗೆಲ್ಲ ಪಕ್ಷದ ಎಲ್ಲಾ ವರಿಷ್ಠರಿಗೆ, ಶಾಸಕರಿಗೆ ಹಾಗೂ ಎಲ್ಲಾ ನಮ್ಮ ಒಟ್ಟು ಟೀಮ್ ಅಂತ ಅಂತೀವಲ್ಲ ಅವ್ರಿಗೋಷ್ಟ್ರಿಗೂ ನಾನು ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಹುಣಗುಂದ ತಾಲೂಕಿನ ಅಮೀನಗಡ ಪಟ್ಟಣ ಪಂಚಾಯತಿ ನೂತನವಾಗಿ ಅಧ್ಯಕ್ಷರಾದಂತಹ ನಮ್ಮ ಚಿಕ್ಕಮ್ಮನಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಇವಾಗ ನಮ್ಮ ಚಿಕ್ಕಮ್ಮರು ಆದಂತಹ ಕಳೆದ ಗ್ರಾಮ ಪಂಚಾಯತಿ ಅವಧಿ, ಮುಂಚೆ ಇದು ಪಟ್ಟಣ ಪಂಚಾಯತಿ ಇರಲಿಲ್ಲ, ಮುಂಚೆ ಗ್ರಾಮ ಪಂಚಾಯತಿ ಇತ್ತು. ಅಮೀನಗಡ ಅನ್ನುವಂಥದ್ದು ಒಂದು ಗ್ರಾಮ ಪಂಚಾಯತಿ ಇತ್ತು. 2 ಅವಧಿಗೆ ಅವರು ಆಲ್ರೆಡಿ ಅಧಿಕಾರದಲ್ಲಿ ಇದ್ರು. ಅದಕ್ಕೆ ನಮ್ಮ ಚಿಕ್ಕಮ್ಮ ಅವರಿಗೆ ಸಾಕಷ್ಟು ಗ್ರಾಮ ಪಂಚಾಯತಿಯ ಅಥವಾ ಈ ಊರಿನ ಎಲ್ಲಾ ಸಮಸ್ಯೆಗಳನ್ನು ಬಗೆಹರಿಸಿದ್ದಾರೆ. ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಮತ್ತು ಇವಾಗ ಪಟ್ಟಣ ಪಂಚಾಯತಿ ರಚನೆ ಆಗಿದ್ದು, ಸದರಿ ಪಟ್ಟಣ ಪಂಚಾಯತಿಗೆ ಈಗ ಆಲ್ರೆಡಿ ಚುನಾವಣೆಯಾಗಿ 2 ವರ್ಷಗಳು ಅದು 2 ವರ್ಷಗಳಾಗಿ ಏನು ಈ ಪಟ್ಟಣದ ಹಲವಾರು ಮೂಲಭೂತ ಸೌಕರ್ಯಗಳಿಗೆ ನೆರವನ್ನು ಕೊಟ್ಟಿದ್ದಾರೆ. ಎಲ್ಲ ಈ ವಾರ್ಡಿನ ಸಮಸ್ಯೆ ಆಗಿರ್ಬೋದು, ಎಲ್ಲರೂ ಬಂದು ಮನೆ ಹತ್ರ ಬಂದಾಗ ಎಲ್ಲರ ಸಮಸ್ಯೆಗಳನ್ನ ಆಲಿಸಿ ಆ ಸಮಸ್ಯೆಗೆ ಪರಿಹಾರನ ಕೊಟ್ಟಿದ್ದಾರೆ. ಇವಾಗ ಏನ್ ನಮ್ಮ ಚಿಕ್ಕಮ್ಮವರು ಏನು ಅಧ್ಯಕ್ಷರಾಗಿದ್ದಾರಲ್ಲ, ಇವರ ಅಧಿಕಾರಾವಧಿಯಲ್ಲಿ ಟೋಟಲ್ ಈ ಅಮೀನಗಡ ಊರಿನ ಮನೆ ಮಗಳಾಗಿ ಎಲ್ಲರಿಗೆ ಸಹಕಾರ ಕೊಡ್ತಾರೆ, ಒಳ್ಳೆ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾರೆ. ಮತ್ತ ನಮ್ಮ ಕುಟುಂಬದ ಪರವಾಗಿ ಈ ಅಧ್ಯಕ್ಷ ಮಾಡ್ಲಿಕ್ಕೆ ಏನ ಪರೋಕ್ಷವಾಗಿ ಅಪರೋಕ್ಷವಾಗಿ ಸಹಕರಿಸಿದಂತ ಎಲ್ಲಾ ಜಾತ್ಯತೀತವಾಗಿ ಹಾಗೂ ಪಕ್ಷಾತೀತವಾಗಿ ಎಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ನಮಸ್ಕಾರ. ಹುಣಗುಂದ ತಾಲೂಕಿನ ಅಮೀನಗಡ ಪಟ್ಟಣ ಪಂಚಾಯತಿಯ ನೂತನ ಅಧ್ಯಕ್ಷರಾಗಿ ಇಂದು ಆಯ್ಕೆಯಾದಂತ ನಮ್ಮ ಸಹೋದರಿ ಶ್ರೀಮತಿ ಬೇಬಿ ರಮೇಶ್ ಚೌಹಾಣ್ ಇವರು ಎಲ್ಲರ ಸಹಮತದಿಂದ, ಎಲ್ಲ ಪಟ್ಟಣ ಪಂಚಾಯತಿಯ ಸದಸ್ಯರ ಸಹಮತದಿಂದ ಆಯ್ಕೆಯಾಗಿರುತ್ತಾರೆ. ಇವರು ನಮ್ಮ ಈ ಪಟ್ಟಣ ಪಂಚಾಯತಿಯ ಸಮಗ್ರ ಅಭಿವೃದ್ಧಿಗಾಗಿ ತಮ್ಮ ಶಕ್ತಿ ಮೀರಿ ಕೆಲಸ ಮಾಡುತ್ತಾರೆಂದು ನಾನು ಆಶಿಸಿದ್ದೇನೆ. ಇವರು ಈ ಪಟ್ಟಣ ಪಂಚಾಯತಿಯ ಸಮಗ್ರ ಅಭಿವೃದ್ಧಿಗಾಗಿ ಕೆಲಸ ನಿರ್ವಹಿಸುತ್ತಾರೆ ಅಂತ ಅಂತ ಹಾರೈಸುತ್ತೇನೆ. ನಮ್ಮ ಸಹೋದರಿ ಪಟ್ಟಣ ಪಂಚಾಯತಿ ಅಧ್ಯಕ್ಷ ಆಗಲು ಸಹಕರಿಸಿದಂತ ಎಲ್ಲ ಮಹಿಳೆಯರಿಗೆ, ಬಂಜಾರ ಸಮಾಜದ ಪ್ರಮುಖರಿಗೆ ಹಾಗೂ ಅಮೀನಗಡ ಪಟ್ಟಣದ ಪ್ರಮುಖ ಗಣ್ಯರಿಗೆ ಹಾಗೂ ಪರೋಕ್ಷವಾಗಿ ಅಪರೋಕ್ಷವಾಗಿ ಹಿಂದೆ ಸಹಾಯ ನೀಡಿದಂತ ಎಲ್ಲ ಮಹನೀಯರಿಗೂ
ನಾನು ಹತ್ಮೂರ್ಖ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಇವತ್ತು ಅಮೀನ್ಗಡ ಪಟ್ಟಣ ಪಂಚಾಯತಿಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಇವತ್ತು ನಾವು ಏನು ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿಕೊಂಡು ಇವತ್ತು ನಾವು 1 ಗಂಟೆಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ನಾವು ಕೈ ಎತ್ತುವ ಮೂಲಕ ಇವತ್ತು ಮತದಾನ ಮಾಡಿ ಘೋಷಣೆ ಮಾಡಿದ್ದೇವೆ. ಇದರ ಪ್ರಕಾರ ನಮ್ಮ ಅಧ್ಯಕ್ಷ ಸ್ಥಾನಕ್ಕೆ 2 ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ 3 ಜನ ಸದಸ್ಯರು ನಾಮಪತ್ರ ಸಲ್ಲಿಸಿದರು. ಇದರಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ನಾವು ಕೈ ಎತ್ತುವ ಮೂಲಕ ಒಂದು ಎಲೆಕ್ಷನ್ ಮಾಡಿದ ಪ್ರಯುಕ್ತ ಇಲ್ಲಿ ಮುರಾಳ್ ರಮೇಶ್ ಮತ್ತು ರಮೇಶ್ ಈರಪ್ಪ ಇವರಿಗೆ 8 ಮತಗಳು ಮತ್ತು ಬೇಬಿ ರಮೇಶ್ ಚವ್ಹಾಣ್ ಇವರಿಗೆ 10 ಮತಗಳು ಬಂದ ಪ್ರಯುಕ್ತ ನಾವು ಇವತ್ತು ಅಧ್ಯಕ್ಷ ಸ್ಥಾನಕ್ಕೆ ಬೇಬಿ ರಮೇಶ್ ಚವ್ಹಾಣ್ ಅವರಿಗೆ ಆಯ್ಕೆ ಮಾಡಿರುತ್ತದೆ. ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ 3 ನಾಮಪತ್ರಗಳನ್ನು ಬಂದಿದ್ದು ಇದರಲ್ಲಿ ಹಣಗಿ ಉಮಾಶ್ರೀ ಶ್ರೀನಾಥ್ ಮತ್ತು ಪಾತಿಮಾ ದೌಲ್ಸಾ ಬತ್ತರ್ ಮತ್ತು ಶ್ರೀದೇವಿ ಮಲ್ಲಿಕಾರ್ಜುನ್ ನಿಡುಗುಂದಿ ಇವರ ಪೈಕಿ ಹಣಗಿ ಉಮಾಶ್ರೀ ಶ್ರೀನಾಥ್ ಅವರಿಗೆ 10 ಮತಗಳು ಮತ್ತು ಪಾತಿಮಾ ದೌಲ್ಸಾ ಬತ್ತರ್ ಅವರಿಗೆ 8 ಮತಗಳು ಮತ್ತು ಶ್ರೀದೇವಿ ಮಲ್ಲಿಕಾರ್ಜುನ್ ನಿಡುಗುಂದಿ ಇವರಿಗೆ ಯಾವುದೇ ಮತಗಳು ಬಂದಿರುವುದಿಲ್ಲ. ಹೀಗಾಗಿ ನಾವು ಉಪಾಧ್ಯಕ್ಷ ಸ್ಥಾನಕ್ಕೆ ಹಣಗಿ ಉಮಾಶ್ರೀ ಶ್ರೀನಾಥ್ ಅವರಿಗೆ ನಾವೇನಪ್ಪ ಆಯ್ಕೆ ಮಾಡಿದ್ದು ಇರುತ್ತೆ. ಧನ್ಯವಾದ.